ಫೈನ್ ಇದೆ ರಾಮನಗರ ಭಾಗ ಹೋಗೋಣ. ವೆಂಕಟೇಶ್, ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬಿಎಂಟಿಸಿ ಬಸ್ ಸೇವೆ ಇವತ್ತಿಂದನೇ ಶುರುನಾ? ಮತ್ತೆ ದಿನಕ್ಕೆ ಎಷ್ಟು ಬಸ್ಗಳು ಓಡಾಡ್ತವೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಶರ್ಮಿತಾ, ಇವತ್ತು ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಒಂದು ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಚನ್ನಪಟ್ಟಣ ಭಾಗಕ್ಕೆ ಈವರೆಗೂ ಕೂಡ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ಮಾಡಿರ್ಲಿಲ್ಲ. ಆದ್ರೆ ಇವತ್ತಿನಿಂದ ಪ್ರತಿ ದಿನವೂ 8 ಬಿಎಂಟಿಸಿ ಬಸ್ಗಳು ಬೆಂಗಳೂರಿಗೆ ಚನ್ನಪಟ್ಟಣ ರಾಮನಗರ ಮೂಲಕ ಬೆಂಗಳೂರಿಗೆ ಪ್ರಯಾಣವನ್ನ ಮಾಡ್ತವೆ. ಜೊತೆಗೆ ಪ್ರತಿ ದಿನಕ್ಕೆ 44 ಟ್ರಿಪ್ಗಳನ್ನ ಇವು ಸಂಚಾರವನ್ನ ಮಾಡ್ತವೆ ಎನ್ನುವಂತಹ ಮಾಹಿತಿಯನ್ನ ಬಿಎಂಟಿಸಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಮಾಹಿತಿ. ಜೊತೆಗೆ ಏನಂದ್ರೆ ಇದು ಏನು ಶಕ್ತಿ ಯೋಜನೆಯಲ್ಲಿ ಈಗಾಗಲೇ ಜನ ಉಚಿತವಾಗಿ ಏನು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದ್ರೆ ಈ 8 ಬಸ್ಗಳಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ ಹಣವನ್ನ ಕೊಟ್ಟು ಪ್ರಯಾಣವನ್ನ ಮಾಡಬೇಕಾಗಿದೆ. ಯಾಕೆಂದ್ರೆ ಇದು 8 ಬಸ್ಗಳು ಕೂಡ ಎಸಿ ಕೋಚ್ ಬಸ್ಗಳಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ರಾಮನಗರದಲ್ಲಿ ಬಿಎಂಟಿಸಿ ಬಸ್ಗಳನ್ನ ಬೆಂಗಳೂರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಚಾಲನೆಯನ್ನ ಕೊಟ್ಟಿದ್ರು. ಆದರೆ ಚನ್ನಪಟ್ಟಣಕ್ಕೆ ಆಗ ಅನುಮತಿ ಸಿಕ್ಕಿರ್ಲಿಲ್ಲ. ಆಗ ಚನ್ನಪಟ್ಟಣದ ಜನ ಕೂಡ ಇದಕ್ಕೆ ಒತ್ತಾಯವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಇವತ್ತು ಚನ್ನಪಟ್ಟಣಕ್ಕೆ 8 ಬಿಎಂಟಿಸಿ ಬಸ್ಗಳನ್ನ ಕೊಡುವ ಮೂಲಕ ಚನ್ನಪಟ್ಟಣ ಜನರ ಬಹುದಿನದ ಆಸೆಯನ್ನ ಈಡೇರಿಸಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ. ಶಾಸಕ ಸಿಪಿ ಯೋಗೇಶ್ವರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಎಂಟಿಸಿ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿದಿನವೂ ಕೂಡ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಏನು ಸರ್ಕಾರಿ ನೌಕರರಾಗಿರ್ಬೋದು, ಜೊತೆಗೆ ಇನ್ನಿತರೆ ಜನ ಸಾಕಷ್ಟು ಪ್ರಯಾಣವನ್ನ ಮಾಡ್ತಾ ಇದ್ರು. ಜೊತೆಗೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಖ್ಯೆ ಹೆಚ್ಚಾಗಿದ್ರು ಕೂಡ ಏನು ಉಚಿತ ಪ್ರಯಾಣ ಇರುವ ಕಾರಣ ಸಾಕಷ್ಟು ರಶ್ ಕೂಡ ಆಗ್ತಾ ಇತ್ತು. ಎಲ್ಲ ಒಂದು ಕಡೆ ಈಗ 8 ಎಸಿ ಕೋಚ್ ಬಿಎಂಟಿಸಿ ಬಸ್ಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಚನ್ನಪಟ್ಟಣ ಜನರ ಒಂದು ಏನು ಸಂಚಾರ ದಟ್ಟಣೆಗೆ ಒಂದಷ್ಟು ಇಳಿಕೆ ಕೂಡ ಆಗ್ಬೋದು. ಜೊತೆಗೆ ಜನರಿಗೂ ಕೂಡ ಒಂದು ಅನುಕೂಲ ಕೊಡುವ ಆಗ್ಬೋದು ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಕ್ವಿಕ್ ಆಗಿ